ವಿಷ್ಣು ಮತ್ತು ಅನು ಮದುವೆಯಾಗಿ 5 ವರ್ಷಗಳು ಕಳೆದಿದ್ದವು. ಅವರ ಜೀವನದಲ್ಲಿ ಎಲ್ಲವೂ ಸರಾಗವಾಗಿ ಸಾಗುತ್ತಿದ್ದಂತೆ ಕಂಡುಬಂತು. ಪ್ರೀತಿ, ಪರಸ್ಪರ ಗೌರವ, ಸುಖದ ದಿನಚರಿ. ಆದರೆ ಆ ದಿನ ಅನು ತನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಆ ವ್ಯಕ್ತಿ ಎದುರಿಗೆ ನಿಂತಿದ್ದ. ಆರವ್. ಅವನನ್ನು ಕಂಡ ಕ್ಷಣದಲ್ಲಿ ಕಾಲವೇ ತಡವಾಗಿ ಸಾಗಿದಂತಾಯಿತು. ಕಾಲದ ಸರಣಿಯಲ್ಲಿ ಮುಚ್ಚಿಹೋದ ಎದೆಬಾಗಿಲು ಮತ್ತೆ ತೆರೆಯಿತು. ಹಳೆ ಪ್ರೀತಿಯ ನೆನಪುಗಳು, ಅವನ ನಗು, ಮಾತು, ಸ್ಪರ್ಶ ಎಲ್ಲವೂ ಅನುಗೆ ನೆನಪಾಯಿತು. ಆದರೆ ಅವಳ ಜೀವನ ಈಗ ವಿಷ್ಣುವಿನೊಂದಿಗಿತ್ತು. ಆ ಕಾರಣದಿಂದಲೇ ರಾತ್ರಿ ಮನೆಗೆ ಬಂದು ಅದೆಲ್ಲವನ್ನೂ ವಿಷ್ಣುವಿಗೆ ಹೇಳಿದಳು. ಭಾಗ 2. ವಿಷ್ಣುವಿನ ಶಾಂತಿಗೆ ಸ್ಪಂದಿಸಿದ ನಂಬಿಕೆ. ಅನು ಭಯದಲ್ಲಿ ಹೇಳಿದರೂ ವಿಷ್ಣು ಶಾಂತವಾಗಿದ್ದ. ಆತನ ಕಣ್ಣುಗಳಲ್ಲಿ ಕೋಪವಿದ್ದುದಿಲ್ಲ, ಬದಲಿಗೆ ಪ್ರಶ್ನೆ: ನೀನು ಅವನನ್ನು ಇನ್ನೂ ಪ್ರೀತಿಸುತ್ತೀಯಾ? ಉತ್ತರ ನಿಜವಾಗಿರಲಿ. ನಾನು ಕೇಳಬೇಕಾದ್ದು ನಿನ್ನ ಹೃದಯದ ನಿಜ. ಅನು ತಡವಾಗಿ ತಲೆಯಾಡಿಸಿದಳು. ಇಲ್ಲ, ಅವನನ್ನು ಪ್ರೀತಿಸುವೆ ಎಂದಲ್ಲ, ಆದರೆ ಅವನು ನನ್ನಲ್ಲಿದೆ. ಯಾವುದೋ ಒಂದು ಭಾಗವಾಗಿ. ನಾನು ಒಮ್ಮೆ ಅವನಿಗಾಗಿ ಜೀವ ಕೊಡಲು ಸಿದ್ಧಳಾಗಿದ್ದೆ. ವಿಷ್ಣು ಆ ಮಾತು ಕೇಳಿದ ನಂತರ ಕೆಲ ಕ್ಷಣ ಮೌನವಾಯಿತು. ಆ ನಂತರ ಹೇಳಿದ: ನಮ್ಮ ಸಂಬಂಧ ಪವಿತ್ರವಾಯಿತು ನಿನ್ನ ನಿಸ್ವಾರ್ಥ ಪ್ರೀತಿಯಿಂದ. ನಿಜವಾದ ಪ್ರೀತಿ ಎಂದರೆ ಅದೆಲ್ಲವನ್ನೂ ಒಪ್ಪಿಕೊಳ್ಳುವ ಶಕ್ತಿ. ನಾನಿಲ್ಲಿ ನಿನ್ನೊಂದಿಗಿದ್ದೀನಿ, ನಿನ್ನ ಸತ್ಯದ ಜೊತೆಗೆ. ಭಾಗ 3. ತ್ರಿಕೋಣ ಪ್ರೀತಿ, ಬಟ್ ನಾಟ್ ಆಸ್ ಯು ನೋ ಇಟ್. ಅರುವಿನ ಹೃದಯದಲ್ಲಿಯೂ ಸಹ ತುಮುಕಿನ ಹಳೆಯ ಪ್ರೇಮ ಜ್ವಾಲೆಯ ನಿಖರಗಳು ಇನ್ನೂ ಇದ್ದವು. ಆದರೆ ಅವನು ತನ್ನ ಸ್ನೇಹವನ್ನು ಅರ್ಥಮಾಡಿಕೊಳ್ಳಬೇಕೆಂದು ತೀರ್ಮಾನಿಸಿದ್ದ. ಅವನು ವಿಷ್ಣುವಿನ ಮುಂದೆ ನಿಲ್ಲಿ ಹೇಳಿದ: ನಾನು ಅನುಗೆ ಪ್ರೀತಿ ಮಾಡಿದವನು. ಆದರೆ ಈಗ ಅವಳ ಸಂತೋಷವೇ ನನಗೆ ಮುಖ್ಯ. ನಾನು ನಿಮ್ಮ ಜೀವನವನ್ನು ಗೊಂದಲಗೊಳಿಸಲು ಬರುವುದಿಲ್ಲ. ಆಗ ವಿಷ್ಣು ಅವನ ಕೈ ಹಿಡಿದು ಹೇಳಿದ: ನೀನು ನಮ್ಮ ಬಾಳಿಗೆ ಬಂದೆಯೆಂದರೆ ಅದು ಕೇವಲ ಖರ್ಚಿಗೆಲ್ಲ. ಬನ್ನಿ, ಬಾಳಿನಲ್ಲಿ ಒಟ್ಟಿಗೆ ನಡೆದುಬೇಡಿ. ನಾವು ಒಂದು ಹೊಸ ರೀತಿಯ ಸಂಬಂಧ ರೂಪಿಸೋಣ. ಪ್ರೀತಿ ಎಂಬ ಮಾತಿಗೆ ಹೊಸ ಅರ್ಥ ಕೊಡೋಣ. ಭಾಗ 4. ಪ್ರೀತಿ ಎಂಬ ನಯವಾದ ಗುಟ್ಟಿನ ಜೀವಂತ ರೂಪ. ಅವರು 3 ಜನರು ಹೊಸ ಬಾಳಿನಲ್ಲಿ ಹಾದಿ ಹಾಕಿದರು. ನೋವಿನ ನೆನಪುಗಳ ಜೊತೆ ಸಂತೋಷದ ಸಂಭ್ರಮವೂ ಇರಬೇಕೆಂಬ ಥೀಮ್ನೊಂದಿಗೆ. ಅನುವಿಗೆ ವಿಶಾಲವಾದ ಹೃದಯದ ಗಂಡನೊಬ್ಬ ಇದ್ದ. ಆಕೆಗೆ ಪ್ರೀತಿಸುತ್ತಿದ್ದ ಹಳೆಯ ಸ್ನೇಹಿತನೊಬ್ಬ ಇದ್ದ. ಆರವ್ಗೆ ತನ್ನ ಪ್ರೇಮಿಯ ಬೆಳ್ಳಿಯ ನೆನಪುಗಳೇ ಅಲ್ಲ, ಅವಳ ಕುಟುಂಬದ ಭಾಗವಾಗಿರುವ ಅವಕಾಶ ದೊರಕಿತ್ತು. ಅವರು ಎಲ್ಲರೂ ಒಟ್ಟಾಗಿ ವಿಹಾರಗಳಿಗೆ ಹೋಗುತ್ತಿದ್ದರೆ ಮಾತುಗಳಲ್ಲಿ ನರ್ಮತೆ ಇತ್ತು, ಮನಸ್ಸುಗಳಲ್ಲಿ ಮುಕ್ತತೆ. ಈ ಸಂಬಂಧವನ್ನು ಯಾರೂ ಅಸಾಮಾನ್ಯ ಎಂದು ಗುರುತಿಸಲಾರರು. ಆದರೆ ಅವರ ಮಧ್ಯೆ ಕಪಟವಿಲ್ಲದೆ ಬೆಳೆಯುತ್ತಿದ್ದ ಪ್ರೀತಿಯ ತ್ರಿಕೋಣ. ಅಂತಿಮ ಸಾಲು. ಪ್ರೀತಿ ಎಂದರೆ ಸಾಮಾನ್ಯ ಬಾಂಧವ್ಯದ ಹೆಸರಲ್ಲ, ಅದು ಬದಲಾಗುವ ಭಾವನೆಗಳಿಗೂ ಪರಸ್ಪರ ಗೌರವಕ್ಕೂ ರೂಪಾಂತರಗೊಳ್ಳುವ ವಿಶಿಷ್ಟ ಶಕ್ತಿ. ಕಾಲ ಬದಲಾಗಬಹುದು, ಮನುಷ್ಯರು ಬದಲಾಗಬಹುದು, but when love is honest, it becomes a bridge between hearts, not a wall between past and present.